ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ದೇಶ ಅಂದ್ರೆ ಅದು ಕೇವಲ ಒಂದು ಭೂಪ್ರದೇಶವಲ್ಲ. ಇದೊಂದು ಸಾವಿರಾರು ವರ್ಷಗಳ ಇತಿಹಾಸ, ನಂಬಿಕೆ ಮತ್ತು ವಿಜ್ಞಾನಕ್ಕೂ ನಿಲುಕದ ವಿಸ್ಮಯಗಳ ಭಾರಿ ದೊಡ್ಡ ಭಂಡಾರ. ನಾವು ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಸುಂದರವಾದ ಮೂರ್ತಿ ಇರುತ್ತೆ, ಚಿನ್ನ ಅಥವಾ ಬೆಳ್ಳಿಯ ಸಿಂಹಾಸನಗಳಿರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಒಂದು ಕಡೆ ಅಂತಹ ಒಂದು ವಿಚಿತ್ರ ಮತ್ತು ರೋಚಕವಾದ ದೇವಸ್ಥಾನವಿದೆ. ಅಲ್ಲಿ ಯಾವುದೇ ದೇವರ ವಿಗ್ರಹವಿಲ್ಲ, ಮೂರ್ತಿ ಇಲ್ಲ, ಚಿನ್ನ ಬೆಳ್ಳಿಯ ಸಿಂಹಾಸನವೂ ಇಲ್ಲ. ಬದಲಾಗಿ ಅಲ್ಲಿ ಪೂಜೆ ಮಾಡುವುದು ಕೇವಲ ಒಂದು ಕಲ್ಲಿನ ಶಿಲೆಗೆ ಮತ್ತು ಅಲ್ಲಿಂದ ಸದಾಕಾಲ ಹರಿಯುವ ನಿಸರ್ಗ ಸಹಜವಾದ ಪವಿತ್ರ ಜಲಕ್ಕೆ. ಹೌದು, ನಾವು ಮಾತನಾಡ್ತಾ ಇರೋದು ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿರುವಂತಹ ನೀಲಾಂಚನ ಬೆಟ್ಟದ ಮೇಲಿರುವಂತಹ ಜಗತ್ ಪ್ರಸಿದ್ಧ ಕಾಮಾಖ್ಯ ದೇವಿಯ ಶಕ್ತಿ ಪೀಠದ ಬಗ್ಗೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದೊಂದು ಜೀವಂತ ಶಕ್ತಿಯ ಜಾಗ. ಇಲ್ಲಿ ಪ್ರಕೃತಿಯ ಪಂಚಭೂತಗಳನ್ನೇ ದೈವ ಶಕ್ತಿ ಅಂತ ಆರಾಧಿಸಲಾಗುತ್ತೆ. ಈ ದೇವಸ್ಥಾನದ ಬಗ್ಗೆ ಇರುವಂತಹ ಅತಿ ದೊಡ್ಡ ಬೆಚ್ಚಿ ಬೀಳಿಸುವ ಸತ್ಯ ಅಂದ್ರೆ ಅದು ಪ್ರತಿ ವರ್ಷ 3 ದಿನಗಳ ಕಾಲ ಈ ದೇವಸ್ಥಾನದ ಬಾಗಿಲನ್ನ ಕಂಪ್ಲೀಟ್ ಆಗಿ ಮುಚ್ಚಲಾಗುತ್ತೆ. ಆ 3 ದಿನಗಳಲ್ಲಿ ದೇವಿ ಮುಟ್ಟಾಗ್ತಾಳೆ ಎನ್ನುವಂತಹ ಬಲವಾದ ನಂಬಿಕೆ ಇಲ್ಲಿದೆ. ಆ ಸಮಯದಲ್ಲಿ ಪಕ್ಕದಲ್ಲೇ ಹರಿಯುವಂತಹ ಬ್ರಹ್ಮಪುತ್ರ ನದಿಯ ನೀರು ಕೂಡ ಆಶ್ಚರ್ಯ ರೀತಿಯಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಷ್ಟಕ್ಕೂ ವಿಗ್ರಹವೇ ಇಲ್ಲದಂತಹ ಈ ದೇವಸ್ಥಾನದಲ್ಲಿ ದೇವಿಯ ಆರಾಧನೆ ನಡೆಯುವುದು ಹೇಗೆ? ಸತಿಯ ಪೌರಾಣಿಕ ಕಥೆಗೂ ಮತ್ತು ಈ ಶಕ್ತಿ ಪೀಠಕ್ಕೂ ಇರುವಂತಹ ಭಾರಿ ದೊಡ್ಡ ಕೊಂಡಿಯಾದ್ರೂ ಏನು? ಅಂಬುಬಾಚಿ ಮೇಳದ ಈ 3 ದಿನಗಳಲ್ಲಿ ದೇವಸ್ಥಾನದ ಸುತ್ತ ನಡೆಯುವಂತಹ ನಿಗೂಢ ತಾಂತ್ರಿಕ ಸಾಧನೆ ಎಂಥದ್ದು? ನರಕಾಸುರನ ಅಹಂಕಾರವನ್ನ ಅಡಗಿಸಲು ಕಾಮಾಖ್ಯ ದೇವಿ ಹೆಣೆದಂತಹ ಕರಾಳ ಷಡ್ಯಂತ್ರ ಹೇಗಿತ್ತು? ಬೇರೆ ಕಡೆ ಕಳಂಕ ಅಂತ ಕರೆಯುವ ವಿಚಾರವನ್ನ ಇಲ್ಲಿ ಫಲವತ್ತತೆಯ ಸಂಕೇತ ಅಂತ ಪೂಜಿಸೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ಜಗತ್ತಿನ ಕುತೂಹಲ ಕೆರಳಿಸುವಂತಹ ಈ ಕಾಮಾಖ್ಯ ದೇವಿಯ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ನಮ್ಮ ಸನಾತನ ಧರ್ಮದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರತಿ ವರ್ಷ ಮುಟ್ಟಾಗುವ ಈ ಕಾಮಾಖ್ಯ ದೇವಿಯ ಚಮತ್ಕಾರಕ್ಕೆ ನಿಮ್ಮದೊಂದು ಲೈಕ್ ಇರಲಿ, ಜೊತೆಗೆ ಜೈ ಕಾಮಾಖ್ಯ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಆಧ್ಯಾತ್ಮಿಕ ರಹಸ್ಯದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಈ ದೇವಸ್ಥಾನದ ಭೌಗೋಳಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಸ್ಸಾಂನ ರಾಜಧಾನಿ ಗುವಾಹಟಿಯಿಂದ ಸ್ವಲ್ಪ ದೂರದಲ್ಲಿ ಬ್ರಹ್ಮಪುತ್ರ ನದಿಯ ಪವಿತ್ರ ತೀರದಲ್ಲಿ ಅತ್ಯಂತ ರಮಣೀಯವಾದಂತಹ ನೀಲಾಂಜನ ಬೆಟ್ಟವಿದೆ. ಈ ಬೆಟ್ಟದ ಮೇಲೆಯೇ ಭವ್ಯವಾದ ಕಾಮಾಖ್ಯ ದೇವಾಲಯವಿರೋದು. ಇತಿಹಾಸಕಾರರ ಪ್ರಕಾರ ಈ ದೇವಸ್ಥಾನವು ಸಾವಿರಾರು ವರ್ಷಗಳಷ್ಟು ಹಳೆಯದು. 15ನೇ ಶತಮಾನದಲ್ಲಿ ಪರಕೀಯರು ಅಂದ್ರೆ ಮೊಘಲರು ಭಾರತದ ಮೇಲೆ ದಾಳಿ ಮಾಡಿದಾಗ ಈ ದೇವಸ್ಥಾನವನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿದ್ರು. ಆದ್ರೆ ದೇವಿಯ ಶಕ್ತಿ ಅಲ್ಲಿಯೇ ಇತ್ತು. ಮುಂದೆ ರಾಜ ವಿಶ್ವಸಿಂಹ ಎನ್ನುವವರು ಇದರ ಪಳಿಯುಳಿಕೆಯನ್ನ ಪತ್ತೆ ಹಚ್ಚಿ ಅವರ ಮಗ ನಾರಾಯಣ್ ಅವರು ಈ ದೇವಸ್ಥಾನವನ್ನ ಮರುಸ್ಥಾಪನೆ ಮಾಡಿದ್ರು ಎನ್ನುವಂತಹ ಐತಿಹಾಸಿಕ ದಾಖಲೆಗಳಿವೆ. ಕ್ರಿಸ್ತಶಕ 6ರಿಂದ 9ನೇ ಶತಮಾನಗಳವರೆಗೂ ಕೂಡ ಇಲ್ಲಿ ಪೂಜೆ ನಡೀತಾ ಇದ್ದಂತಹ ಸ್ಪಷ್ಟ ಆಧಾರಗಳಿವೆ. ಸಾಮಾನ್ಯವಾಗಿ ನಾವು ದೇವಸ್ಥಾನದ ಒಳಗೆ ಹೋದ್ರೆ ಅಲ್ಲಿ ಭವ್ಯವಾದ ಹಾಲ್ ಇರುತ್ತೆ, ಕಣ್ಣು ಕೋರೈಸುವಂತಹ ಅಲಂಕಾರಗಳಿರುತ್ತೆ. ಆದ್ರೆ ಕಾಮಾಖ್ಯ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಹೋದ್ರೆ ಪರಿಸ್ಥಿತಿಯೇ ಬೇರೆ. ಅಲ್ಲಿ ಕತ್ತಲಿರುತ್ತೆ, ಸೂರ್ಯನ ತಿಳು ಕಿರಣಗಳು ಮಾತ್ರ ಪ್ರಾಂಗಣವನ್ನ ಪ್ರವೇಶಿಸುತ್ತೆ. ತಣ್ಣನೆಯ ಗಾಳಿ ಬೀಸುತ್ತೆ. ಗರ್ಭಗುಡಿಯ ಮಧ್ಯದಲ್ಲಿ ಯಾವುದೇ ಮುಖದ ವಿಗ್ರಹವಿಲ್ಲ. ಬದಲಾಗಿ ಅಲ್ಲಿ ಎದುರುಗಡೆ ರಕ್ತ ಚಂದನದಿಂದ ಅಲಂಕೃತಗೊಂಡಿದ್ದಂತಹ ಒಂದು ಅಗಲವಾದ ಕಲ್ಲಿನ ಶಿಲೆ ಇರುತ್ತೆ. ಇದು ಸಾಧಾರಣ ಶಿಲೆಯಲ್ಲ. ಈ ಕಲ್ಲಿನ ಕೆಳಗಿನ ನಿಸರ್ಗ ಸಹಜವಾದ ನೀರು ಸದಾಕಾಲ ಉಕ್ಕಿ ಹರಿಯುತ್ತೆ. ಅಲ್ಲಿಗೆ ಬರುವಂತಹ ಜನ ಪವಿತ್ರ ಜಲ ಅಂತ ಪೂಜಿಸಿ ಪ್ರಸಾದ ಮತ್ತು ತೀರ್ಥದ ರೂಪದಲ್ಲಿ ಸೇವಿಸುತ್ತಾರೆ. ವೈಜ್ಞಾನಿಕವಾಗಿ ಇದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನಿಂದ ಕೂಡಿದ ದ್ರವವಾದ್ರೂ ಕೂಡ ಭಕ್ತರ ಪಾಲಿಗೆ ಇದು ಕಾಮಾಖ್ಯ ದೇವಿಯ ಜೀವಂತ ರೂಪವಾಗಿದೆ. ಈ ಗರ್ಭಗುಡಿಯ ಒಳಗೆ ಹೋದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯ ವಿಚಿತ್ರ ಅನುಭವವಾಗುತ್ತೆ. ಕೆಲವರು ಈ ಕಲ್ಲನ್ನ ನೋಡಿ ತಕ್ಷಣ ಅವರ ಹೃದಯ ಭಾರವಾಗುತ್ತೆ, ಅಳಲು ಶುರು ಮಾಡ್ತಾರೆ. ಇನ್ನು ಕೆಲವರ ಮನಸ್ಸು ಕಂಪ್ಲೀಟ್ ಆಗಿ ನಿರಾಳವಾಗುತ್ತೆ, ಎಲ್ಲಿಲ್ಲದ ಪ್ರಶಾಂತತೆ ಸಿಗುತ್ತೆ. ಭಕ್ತಿ ಪರವಶರಾಗಿ ಎಷ್ಟೋ ಜನ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕೂಡ ಉಂಟು. ಅಲ್ಲಿನ ಅಲೆಗಳು, ಅಲ್ಲಿನ ಶಕ್ತಿಯ ಮನುಷ್ಯನ ಮನಸ್ಸಿನಲ್ಲಿ ಕಂಟ್ರೋಲ್ ಮಾಡುತ್ತೆ. ಇದನ್ನೇ ಜನ ದೈವಿಕ ಮಹಿಮೆ, ಅವಳ ಉಪಸ್ಥಿತಿಯಿಂದ ಸಿಕ್ಕಿದ್ದಂತಹ ದೈವಿಕ ಅನುಭೂತಿ ಅಂತ ಬಹಳ ಭಕ್ತಿಯಿಂದ ಕರೀತಾರೆ. ಇಲ್ಲಿ ದೇವಿಯನ್ನ ಆಕರ್ಷಣೆ, ಆಸೆ ಮತ್ತು ಶೃಂಗಾರದ ರೂಪದಲ್ಲಿ ಪೂಜಿಸಲಾಗುತ್ತೆ ಎನ್ನುವುದು ಮತ್ತೊಂದು ವಿಶೇಷ. ಅಷ್ಟಕ್ಕೂ ಇಲ್ಲಿ ಕಲ್ಲಿನ ಶಿಲೆಯನ್ನ ಯಾಕೆ ಪೂಜಿಸ್ತಾರೆ ಎನ್ನುವುದರ ಹಿಂದೆ ಒಂದು ಭಾರಿ ದೊಡ್ಡ ಪೌರಾಣಿಕ ಕಥೆ ಅಡಗಿದೆ. ಹಿಂದೆ ದಕ್ಷ ಪ್ರಜಾಪತಿ ತನ್ನ ಯಜ್ಞಕ್ಕೆ ಅಳಿಯನಾದ ಪರಶಿವನ ಆಹ್ವಾನಿಸದೆ ಭಾರಿ ದೊಡ್ಡ ಅವಮಾನವನ್ನ ಮಾಡ್ತಾನೆ. ತನ್ನ ಪತಿಗೆ ಆದ ಅವಮಾನವನ್ನ ಸಹಿಸಲಾಗದೆ ಸತೀದೇವಿಯು ಅದೇ ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಆಗ ಭಗವಾನ್ ಭೋಲೆನಾಥ ಸತಿಯ ಮೃತ ಶರೀರವನ್ನ ಹೊತ್ತುಕೊಂಡು ಇಡೀ ಬ್ರಹ್ಮಾಂಡವನ್ನ ನಡುಗುವಂತೆ ರುದ್ರ ತಾಂಡವ ಆಡಲು ಶುರು
ಮಾಡ್ತಾನೆ. ಸೃಷ್ಟಿಯ ವಿನಾಶವನ್ನ ತಪ್ಪಿಸಲು ಶ್ರೀ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟು ಸತಿಯ ದೇಹವನ್ನ 51 ಭಾಗವಾಗಿ ಕತ್ತರಿಸ್ತಾನೆ. ಆ 51 ಭಾಗಗಳು ಭೂಮಿಯ ಮೇಲೆ ಎಲ್ಲೆಲ್ಲಿ ಬಿದ್ದವೋ ಅಲ್ಲೆಲ್ಲ ಒಂದು ಶಕ್ತಿಪೀಠ ಸೃಷ್ಟಿಯಾಯಿತು. ವಿಷ್ಣುವಿನ ಸುದರ್ಶನ ಚಕ್ರದಿಂದ ಕತ್ತರಿಸಲ್ಪಟ್ಟಂತಹ ಸತಿಯ ದೇಹವು ಭಾಗಗಳಲ್ಲಿ ದೇವಿಯ ಯೋನಿ ಭಾಗ ಬಂದು ಬಿದ್ದಿದ್ದು ಈ ಅಸ್ಸಾಂನ ನೀಲಾಂಚನ ಬೆಟ್ಟದ ಮೇಲೆ. ಹೀಗಾಗಿ ಇಲ್ಲಿ ಯಾವುದೇ ವಿಗ್ರಹವಿಲ್ಲ. ದೇವಿಯ ಯೋನಿಯ ಆಕಾರದ ಶಿಲಾರೂಪಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣವೇ ಶ್ರೀಶಕ್ತಿ. ಈ ಜಗತ್ತಿನಲ್ಲಿ ಬ್ರಹ್ಮಾಂಡಕ್ಕೆ ಅಸ್ತಿತ್ವ ಬಂದಿದ್ದೇ ಶ್ರೀಶಕ್ತಿಯಿಂದ ಎನ್ನುವುದು ಈ ಶಕ್ತಿಪೀಠ ಇಡೀ ಜಗತ್ತಿಗೆ ಸಾರ್ತಾ ಇದೆ. ಕಾಮಾಖ್ಯ ಅಂದ್ರೆ ನಮ್ಮೆಲ್ಲರ ಇಷ್ಟಾರ್ಥವನ್ನ ಮನೋಕಾಮನೆಗಳನ್ನ ನೆರವೇರಿಸುವ ದೇವೆ. ಆಕೆ ಸರ್ವಾರ್ಥ ಪ್ರದಾಯಿನಿ. ಭಕ್ತರ ಪ್ರತಿಯೊಂದು ಕೋರಿಕೆಯನ್ನು ಕೂಡ ಆಕೆ ಖಂಡಿತವಾಗಿಯೂ ಕೂಡ ಈಡೇರಿಸುತ್ತಾರೆ ಎನ್ನುವಂತಹ ಬಲವಾದ ನಂಬಿಕೆ ಇಲ್ಲಿದೆ. ಈ ದೇವಸ್ಥಾನದ ಅತಿ ದೊಡ್ಡ ಮತ್ತು ಬೆಚ್ಚಿ ಬೀಳಿಸುವ ರಹಸ್ಯ ಅಂದ್ರೆ ಅದು ಪ್ರತಿ ವರ್ಷ ನಡೆಯುವ ಅಂಬುಬಾಚಿ ಮೇಳ. ಪ್ರತಿ ವರ್ಷ ಜೂನ್ ತಿಂಗಳ ಮಳೆಗಾಲದ ಮಾನ್ಸೂನ್ ಸಮಯದಲ್ಲಿ ಬರೋಬ್ಬರಿ 3 ದಿನಗಳ ಕಾಲ ಈ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ಕಂಪ್ಲೀಟ್ ಆಗಿ ಮುಚ್ಚಲಾಗುತ್ತೆ. ಜನರ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ 3 ದಿನಗಳಲ್ಲಿ ಕಾಮಾಖ್ಯ ದೇವಿ ಮುಟ್ಟಾಗ್ತಾಳೆ ಅಂದ್ರೆ ಋತುಸ್ರಾವವಾಗ್ತಾಳೆ. ಈ ಸಮಯದಲ್ಲಿ ದೇವಿಗೆ ವಿಶ್ರಾಂತಿ ಕೊಡಬೇಕು ಎನ್ನುವ ಕಾರಣಕ್ಕೆ ಯಾವುದೇ ಸಾಮಾನ್ಯ ಪೂಜೆ ದರ್ಶನ ಯಾವುದು ಕೂಡ ನಡೆಯೋದಿಲ್ಲ. 3 ದಿನಗಳ ನಂತರ 4ನೇ ದಿನ ದೇವಸ್ಥಾನವನ್ನ ವಿಶೇಷ ರೀತಿಯಲ್ಲಿ ಗಂಗಾಜಲದಿಂದ ಸ್ವಚ್ಛ ಮಾಡಿ ಶುದ್ಧೀಕರಣದ ನಂತರವೇ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಅಂಬುಬಾಚಿ ಮೇಳದ ಸಮಯದಲ್ಲಿ ನಡೆಯುವ ಮತ್ತೊಂದು ಭಾರಿ ದೊಡ್ಡ ಪವಾಡ ಅಂದ್ರೆ ದೇವಸ್ಥಾನದ ಕೆಳಗೆ ಹರಿಯುವ ಬ್ರಹ್ಮಪುತ್ರ ನದಿಯ ನೀರು. 3 ದಿನಗಳಲ್ಲಿ ಈ ನದಿಯ ನೀರು ಕಂಪ್ಲೀಟ್ ಆಗಿ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಜನರ ನಂಬಿಕೆಯ ಪ್ರಕಾರ ಈ ದೇವಿ 3 ದಿನಗಳ ಕಾಲ ಋತುಸ್ರಾವದಿಂದ ಸ್ರವಿಸುವ ರಕ್ತದಿಂದಾಗಿ ನದಿಯ ನೀರು ಕೆಂಪಾಗಿರುತ್ತೆ. ಇದು ಇಂದಿಗೂ ಕೂಡ ಅನೇಕರಿಗೆ ಬಿಡಿಸಲಾಗದ ರಹಸ್ಯವಾಗಿದೆ. ಅಲ್ಲಿನ ಭಕ್ತರಿಗೆ ಪ್ರಸಾದವಾಗಿ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನ ಕೊಡಲಾಗುತ್ತೆ. ಈ ಬಟ್ಟೆ ಕೂಡ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದನ್ನೇ ಅವರು ಅತಿ ದೊಡ್ಡ ದೈವಿಕ ಆಶೀರ್ವಾದ ಅಂತ ನಂಬಿ ತಮ್ಮ ಮನೆಗೆ ಕೊಂಡೊಯ್ತಾರೆ. ಇನ್ನು ಸ್ನೇಹಿತರೆ, ದೇವಸ್ಥಾನ ನಮ್ಮ ಇಂದಿನ ಆಧುನಿಕ ಸಮಾಜಕ್ಕೆ ಒಂದು ಭಾರಿ ದೊಡ್ಡ ಸಂದೇಶವನ್ನು ರವಾನಿಸುತ್ತೆ. ನಮ್ಮ ಸಮಾಜದಲ್ಲಿ ಹೊರಗಡೆ ಸ್ತ್ರೀಯರ ಋತುಚಕ್ರವನ್ನ ಅಶುದ್ಧ, ಕಳಂಕ, ಅಸಹ್ಯ ಅಂತ ಕರೆಯಲಾಗುತ್ತೆ. ದೇವಸ್ಥಾನಗಳಿಂದ ಅವರನ್ನ ದೂರ ಇಡಲಾಗುತ್ತೆ. ಆದ್ರೆ ಇದೇ ಕಾಮಾಖ್ಯ ಶಕ್ತಿ ಪೀಠದಲ್ಲಿ ಅದೇ ಋತುಸ್ರಾವವನ್ನ ಅತ್ಯಂತ ಭಕ್ತಿಯಿಂದ ಆರಾಧಿಸಲಾಗುತ್ತೆ. ಯಾವುದನ್ನು ಬೇರೆ ಕಡೆ ಅಶುಭ ಅಂತ ಪರಿಗಣಿಸಲಾಗುತ್ತೋ ಅದು ಇಲ್ಲಿ ಸೃಷ್ಟಿಯ ಶಕ್ತಿ, ಭೂಮಿಯ ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತ ಅಂತ ನಂಬಲಾಗುತ್ತೆ. ಮಹಿಳೆಯರ ಶಾರೀರಿಕ ಪ್ರಕ್ರಿಯೆಯನ್ನ ದೇವರ ಲೀಲೆ ಅಂತ ಭಾವಿಸುವ ಏಕೈಕ ಜಾಗ ಇದು. ಈ ಅಂಬುಬಾಚಿ ಮೇಳದ 3 ದಿನಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಾಖ್ಯ ದೇವಿಯ ಸನ್ನಿಧಾನಕ್ಕೆ ಆಗಮಿಸುತ್ತಾರೆ. ಶಾರೀರಿಕವಾಗಿ ಹಾಗೂ ವೈಯಕ್ತಿಕವಾಗಿ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಹೆಣ್ಣು ಮಕ್ಕಳಿಗೆ ಈ ಶಕ್ತಿಪೀಠ ಅಗೋಚರವಾದಂತಹ ಮನೋಶಕ್ತಿ ಮತ್ತು ಆತ್ಮಶಕ್ತಿಯನ್ನ ತುಂಬುತ್ತೆ. ಈ 3 ದಿನಗಳಲ್ಲಿ ಅಲ್ಲಿರುವಂತಹ ಸ್ತ್ರೀಯರಿಗೆ ಯಾವುದೇ ದೈಹಿಕ ನೋವು ಬಾಧಿಸುವುದಿಲ್ಲ. ಅವರಿಗೆ ಯಾವುದೇ ತರಹದ ನಾಚಿಕೆ, ಭಯ, ಹಿಂಜರಿಕೆ ಇರೋದಿಲ್ಲ. ಕಾಮಾಖ್ಯ ಅಂದ್ರೆ ಶ್ರೀ ಶಕ್ತಿಯ ಆವಾಸ ಸ್ಥಾನ. ಆಕೆಯ ಆಶೀರ್ವಾದದಿಂದ ಮಹಿಳೆಯರು ಹೊಸ ಚೈತನ್ಯದೊಂದಿಗೆ ಅಲ್ಲಿಂದ ಹಿಂದಿರುತ್ತಾರೆ. ಈ ಕಾಮಾಖ್ಯ ಸನ್ನಿಧಾನದಲ್ಲಿ ನರಕಾಸುರನ ವಧೆ ಕಥೆ ಕೂಡ ಅತಿ ಹೆಚ್ಚು ಜನಪ್ರಿಯವಾಗಿದೆ. ಹಿಂದೆ ನರಕಾಸುರ ಎನ್ನುವಂತಹ ರಾಕ್ಷಸ ಇದೇ ಜಾಗದಲ್ಲಿ ವಾಸವಾಗಿದ್ದ. ಆರಂಭದಲ್ಲಿ ಆತ ದೇವಿಯ ಪರಮ ಭಕ್ತನೇ ಆಗಿದ್ದ. ಆದ್ರೆ ದೇವತೆಗಳಿಂದ ವರ ಪಡೆದು ಶಕ್ತಿಶಾಲಿಯಾದ ಮೇಲೆ ಅವನಿಗೆ ಅಹಂಕಾರ ನೆತ್ತಿಗೇರಿತ್ತು. ಅವನು ಡೈರೆಕ್ಟ್ ಆಗಿ ಕಾಮಾಖ್ಯ ದೇವಿಯ ಬಳಿ ಬಂದು ನನ್ನನ್ನ ಮದುವೆಯಾಗುವಂತ ಪ್ರಸ್ತಾಪವನ್ನ ಇಡ್ತಾನೆ. ಆಗ ದೇವಿ ಬಂದು ಕಠಿಣ ಷರತ್ತನ್ನ ವಿಧಿಸ್ತಾಳೆ. ಬೆಳಗಾಗುವುದರೊಳಗೆ ನೀನು ಬೆಟ್ಟದ ಮೇಲಿಂದ ಕೆಳಗೆಯವರೆಗೆ ಕಲ್ಲಿನ ಮೆಟ್ಟಿಲುಗಳನ್ನ ರಚಿಸಬೇಕು, ಇಲ್ಲವಾದ್ರೆ ಮದುವೆ ಇಲ್ಲ ಅಂತ ಹೇಳ್ತಾಳೆ. ಅಹಂಕಾರದಲ್ಲಿದ್ದಂತಹ ನರಕಾಸುರ ತನ್ನೆಲ್ಲಾ ಶಕ್ತಿ ಬಳಸಿ ರಾತ್ರೋರಾತ್ರಿ ಮೆಟ್ಟಿಲುಗಳನ್ನ ಕಟ್ಟಲು ಶುರು ಮಾಡ್ತಾನೆ. ಕೆಲಸ ಬಹುತೇಕ ಮುಗಿಯುವ ಹಂತಕ್ಕೆ ಬರುತ್ತೆ. ತಾನು ಸೋಲ್ತಾ ಇದ್ದೀನಿ ಅಂತ ಅರಿತಂತಹ ದೇವಿ ತನ್ನ ಮಾಯಾ ಶಕ್ತಿಯಿಂದ ಒಂದು ಕೋಳಿಯನ್ನ ಸೃಷ್ಟಿ ಮಾಡ್ತಾನೆ. ಅದು ಬೆಳಗಾಗುವ ಮುನ್ನವೇ ಕೂಗಿದಂತೆ ಮಾಡಿಸ್ತಾಳೆ. ಕೋಳಿ ಕೂಗಿದ್ದನ್ನ ಕೇಳಿ ಸೂರ್ಯೋದಯವಾಯಿತು ಅಂತ ಭಾವಿಸಿದ ನರಕಾಸುರ ತಾನು ಸೋತೆ ಅಂತ ಕಂಪ್ಲೀಟ್ ಆಗಿ ನಿರಾಸೆಗೊಂಡು ಕೋಪದಿಂದ ಈ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸ್ತಾನೆ. ಆತ ಕೋಪದಿಂದ ಅರ್ಧಂಬರ್ಧ ಕಟ್ಟಿದ್ದ ಈ ಕಲ್ಲಿನ ಮಾರ್ಗ ಇವತ್ತಿಗೂ ಕೂಡ ಅಲ್ಲಿ ಸಾಕ್ಷಿಯಾಗಿ ನಿಂತಿದೆ. ದೇವಿಯ ಬುದ್ಧಿವಂತಿಕೆಯ ಮುಂದೆ ಅಸುರನ ಶಕ್ತಿ ಕೂಡ ಮಣ್ಣುಪಾಲಾಯಿತು. ಕಾಮಾಖ್ಯ ದೇವಿಯ ಆಸುಪಾಸಿನಲ್ಲಿ ಕೇವಲ ಕಾಮಾಖ್ಯ ಮಾತ್ರವಿಲ್ಲ, ದೇವಿಯ 10 ಮಹಾವಿದ್ಯೆಯ ಮಂದಿರಗಳು ಕೂಡ ಇದೆ. ಅದೇ ಕಾಳಿ, ತಾರಾ, ಭೈರವಿ, ಬಗಲಾಮುಖಿ, ತ್ರಿಪುರ ಸುಂದರಿ, ಧೂಮಾವತಿ, ಮಾತಂಗಿ, ಚುನ್ನಮಸ್ತ, ಭುವನೇಶ್ವರಿ ಹಾಗೂ ಕಮಲಾತ್ಮಿಕಾ. ಈ 10 ದೇವಿಯರ ಸಿದ್ಧಿ ಸಾಧನೆಗಳು ಮತ್ತು ಪ್ರಭಾವಗಳು ಬೇರೆ ಬೇರೆಯಾಗಿವೆ. ಇಲ್ಲಿ ವಾಮಾಚಾರ ಮತ್ತು ದಕ್ಷಿಣಾಚಾರ ಎರಡು ಕೂಡ ಒಟ್ಟೊಟ್ಟಿಗೆ ನಡೆಯುತ್ತೆ. ದಕ್ಷಿಣಾಚಾರ ಅಂದ್ರೆ ಭಜನೆ, ಪ್ರಾರ್ಥನೆಗಳಂತಹ ಸಾತ್ವಿಕ ಆಚರಣೆ. ಆದ್ರೆ ವಾಮಾಚಾರ ಅಂದ್ರೆ ವಶೀಕರಣ ಮತ್ತು ಬಲಿಯಂತಹ ಕಠಿಣ ತಾಂತ್ರಿಕ ಸಾಧನೆಗಳು. ಹೀಗಾಗಿ ಅಂಬುಬಾಚಿ ಮೇಳದ ಸಮಯದಲ್ಲಿ ಸಾವಿರಾರು ಅಘೋರಿಗಳು, ನಾಗಾ ಸಾಧುಗಳು ಮತ್ತು ತಾಂತ್ರಿಕರು ಇಲ್ಲಿಗೆ ಬಂದು ತಮ್ಮದೇ ಆದ ಒಂದು ನಿಗೂಢ ಸಾಧನೆಯಲ್ಲಿ ತೊಡಕೊಳ್ತಾರೆ. ಈ ಜಾಗ ಅಘೋರಿಗಳು ಮತ್ತು ಬಲಿ ಪಡೆಯುವಂತಹ ಆಚರಣೆಗಳಿಂದಾಗಿ ಸ್ವಲ್ಪ ಭಯಾನಕ ಎನ್ನುವ ಅಪಖ್ಯಾತಿಯನ್ನು ಕೂಡ ಪಡೆದುಕೊಂಡಿತ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಆಧುನಿಕ ಕಾಲ ಎಷ್ಟೇ ಮುಂದುವರೆದಿದ್ರು ಕೂಡ, ವಿಜ್ಞಾನ ಎಷ್ಟೇ ಬೆಳೆದಿದ್ರು ಕೂಡ ಕಾಮಾಖ್ಯ ದೇವಸ್ಥಾನದಲ್ಲಿರುವಂತಹ ಈ ಅಗೋಚರ ಶಕ್ತಿಯ ರಹಸ್ಯವನ್ನ ಭೇದಿಸಲು ಇವತ್ತಿಗೂ ಕೂಡ ಸಾಧ್ಯವಾಗಿಲ್ಲ. ಇದು ಭಾರತ, ನೇಪಾಳ, ಬಾಂಗ್ಲಾದೇಶ ಸೇರಿದಂತೆ ವಿಶ್ವದ ಮೂಲೆ ಮೂಲೆಯಿಂದ ಭಕ್ತರು ಕೈಬೀಸಿ ಕರೆಯುವ ಪ್ರಮುಖ ಶಕ್ತಿ ಪೀಠವಾಗಿದೆ. ಸ್ತ್ರೀ ಶಕ್ತಿಯನ್ನು ಕೀಳಾಗಿ ಕಾಣುವ ಸಮಾಜಕ್ಕೆ, ಜಗತ್ತಿನ ಸೃಷ್ಟಿಗೆ ಅದೇ ಮೂಲ ಎನ್ನುವುದನ್ನು ಸಾರಿ ಹೇಳುವ ಪವಿತ್ರ ಸನ್ನಿಧಿ ಇದು.
ಜೀವನದಲ್ಲಿ ಒಮ್ಮೆಯಾದ್ರೂ ಪ್ರತಿಯೊಬ್ಬರು ಕೂಡ ಈ ಶಕ್ತಿ ಪೀಠಕ್ಕೆ ಭೇಟಿ ನೀಡಿ ಆ ದೈವಿಕ ಅನುಭೂತಿಯನ್ನ ಪಡೆದುಕೊಳ್ಳಲೇಬೇಕು. ಸೊ ನಿಮ್ಗೇನನ್ಸುತ್ತೆ? ಯಾವುದೇ ವಿಗ್ರಹವಿಲ್ಲದೆ ಕೇವಲ ಯೋನಿಯಾಕಾರದ ಶಿಲೆಗೆ ಮತ್ತು ನಿಸರ್ಗದ ನೀರಿಗೆ ಪೂಜೆ ಸಲ್ಲಿಸುವ ಕಾಮಾಖ್ಯ ದೇವಸ್ಥಾನ ನಿಜಕ್ಕೂ ಕೂಡ ಪ್ರಕೃತಿ ಆರಾಧನೆಯ ಅತಿ ದೊಡ್ಡ ಕೇಂದ್ರ ಅಂತ ನಿಮ್ಗನ್ಸುತ್ತಾ? ಬೇರೆ ಕಡೆ ಮಹಿಳೆಯರು ಮುಟ್ಟಾದ್ರೆ ಕಳಂಕ ಅಂತ ದೂರ ಇಡುವಾಗ ಇಲ್ಲಿ ಅದನ್ನ ಫಲವತ್ತತೆಯ ಸಂಕೇತವಾಗಿ ಪೂಜಿಸುವುದು ನಮ್ಮ ಸನಾತನ ಧರ್ಮದ ವಿಶಾಲ ಮನೋಭಾವಕ್ಕೆ ಸಾಕ್ಷಿ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಅಂಬುಬಾಚಿ ಮೇಳದ ಸಮಯದಲ್ಲಿ ಬ್ರಹ್ಮಪುತ್ರನಿಂದ ಕೆಂಪಾಗುವ ಈ ವಿಜ್ಞಾನಕ್ಕೂ ನಿಲುಕದ ಪವಾಡದ ಹಿಂದೆ ದೇವಿಯ ಗೋಚರ ಶಕ್ತಿ ಇದೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ತಪ್ಪದೇ ಚರ್ಚಿಸೋಣ. ಭಾರತದ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ರಹಸ್ಯವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ನಿಗೂಢ ರಹಸ್ಯ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ನಿಗೂಢ ರಹಸ್ಯದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಸಂಸ್ಕೃತಿಯನ್ನ ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.